ನೈಸರ್ಗಿಕ ಶ್ರೀಮಂತ ಮತ್ತು ರಾಷ್ಟ್ರೀಯ ಯೋಜನೆ ತ್ಯಾಗ ಮಾಡಿದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂದಾಯ ಮತ್ತು ಅರಣ್ಯ ಭೂಮಿಯಲ್ಲಿನ ವಾಸ್ತವ್ಯ ಮತ್ತು ಸಾಗುವಳಿದಾರರ ಸುಮಾರು 1,58,616 ಕುಟುಂಬಗಳು ಭೂಮಿ ಹಕ್ಕಿನಿಂದ ವಂಚಿತರಾಗುವ ಭೀತಿ ಎದುರಾಗಿದೆ ಎಂದು ಹೊನ್ನಾವರದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಪಟ್ಟಣದ ನಾಮಧಾರಿ ಸಭಾಂಗಣ ಮಂಟಪದಲ್ಲಿ ಅರಣ್ಯವಾಸಿಗಳ ಗ್ರೀನ್ ಕಾರ್ಡ್ ಪ್ರಮುಖರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಇಂದು ಫೆಬ್ರವರಿ 8ರಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೂಕಂದಾಯ ಕಾಯ್ದೆ 1964ರ ವಿವಿಧ ನಮೂನೆಯಲ್ಲಿ ಮತ್ತು ಅರಣ್ಯ ಹಕ್ಕು ಕಾಯ್ದೆಯ ಅಡಿಯಲ್ಲಿ ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅರ್ಜಿ ಸಲ್ಲಿಸಿದ ಪ್ರಗತಿ ಪಟವನ್ನು ಪ್ರದರ್ಶಿಸುತ್ತಾ ಮೇಲಿನಂತೆ ಹೇಳಿದರು. ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಡಳಿತಾತ್ಮಕವಾಗಿ ಅರಣ್ಯ ಭೂಮಿಯ ಮೇಲೆ ಸಾಗುವಳಿ ಮಾಡುವಂತಹ ಕುಟುಂಬಗಳಿರಬಹುದು, ಕಂದಾಯ ಭೂಮಿಯಲ್ಲಿ ವಸತಿ ಮತ್ತು ಸಾಗುವಳಿಗಾಗಿ ಮಾಡುವಂತಹ ಜನರಿರಬಹುದು. ಇವತ್ತಿನ ಪರಿಸ್ಥಿತಿಯಲ್ಲಿ 1,58,613 ಕುಟುಂಬಗಳ ವಿವಿಧ ಕಾನೂನು ಹಾಕಿದಂಥ ಅರ್ಜಿಗಳು ಇವತ್ತು ತಿರಸ್ಕಾರವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಭೂ ಕಂದಾಯ ಕಾನೂನಡಿಯಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ವಾಸ್ತವ್ಯ ಮಾಡುವಂಥ ಅರ್ಜಿಗಳಿರಬಹುದು ಅಥವಾ ಗ್ರಾಮೀಣ ಭಾಗದಲ್ಲಿ ಸಾಗುವಳಿ ಹಾಕಿರುವಂಥ ವಿವಿಧ ರೀತಿಯ ನಮೂನೆಯ ಅರ್ಜಿಗಳಲ್ಲಿ ಹಾಕಿರುವಂಥ ಅರ್ಜಿಗಳಲ್ಲಿ ಇವತ್ತು 73,725 ಅರ್ಜಿಗಳು ತಿರಸ್ಕಾರವಾಗಿದೆ. ನೈಸರ್ಗಿಕ ಶ್ರೀಮಂತ ಮತ್ತು ರಾಷ್ಟ್ರೀಯ ಯೋಜನೆ ತ್ಯಾಗ ಮಾಡಿದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂದಾಯ ಮತ್ತು ಅರಣ್ಯ ಭೂಮಿಯಲ್ಲಿನ ವಾಸ್ತವ್ಯ ಮತ್ತು ಸಾಗುವಳಿದಾರರ ಸುಮಾರು 1,58,616 ಕುಟುಂಬಗಳು ಭೂಮಿ ಹಕ್ಕಿನಿಂದ ವಂಚಿತರಾಗುವ ಭೀತಿ ಎದುರಾಗಿದೆ ಎಂದು ಹೊನ್ನಾವರದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಜಿಲ್ಲೆಯ ಪ್ರಮುಖ 5 ಜಲವಿದ್ಯುತ್ ಯೋಜನೆ, ಕೈಗಾ ಅಣುಸ್ಥಾವರ, ಸೀಬರ್ಡ್ ರೈಲ್ವೆ, ಪ್ರಾಯೋಜಿತ ವಿಮಾನ ನಿಲ್ದಾಣ, ಸಿಆರ್ಜೆಡ್ ಅಭಯಾರಣ್ಯ, ಹುಲಿ ಸಂರಕ್ಷಣಾ ವಲಯ ಮುಂತಾದ ರಾಷ್ಟ್ರೀಯ ಯೋಜನೆಗಳಿಗೆ ತ್ಯಾಗ ಮಾಡಿದ ಶ್ರೀಮಂತ ಜಿಲ್ಲೆಯಾದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಅರಣ್ಯ ಮತ್ತು ಕಂದಾಯ ಜಮೀನಿನಲ್ಲಿ ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅವಲಂಬಿತರಾಗಿರುವ 1.5 ಲಕ್ಷಕ್ಕೂ ಮಿಕ್ಕಿ ಕುಟುಂಬಗಳು ಭೂಮಿ ಮಂಜೂರಿಗೆ ಕಾನೂನಿನಿಂದ ಅನರ್ಹತೆಗೊಂಡು ಒಕ್ಕಲೆಬ್ಬಿಸುವ ಜೊತೆಯಲ್ಲಿ ನಿರಾಶ್ರಿತರ ಭೀತಿಯನ್ನು ಎದುರಿಸುವ ಸಂದರ್ಭ ಬಂದಿರುವುದು ವಿಷಾದಕರ ಸಂಗತಿ ಎಂದು ಹೇಳಿದರು. ಈ ತಿರಸ್ಕಾರವಾಗಿರುವಂತಹ ಅರ್ಜಿಗಳಲ್ಲಿ ಇವತ್ತು ಸಿಕ್ಕಿರುವಂತಹ ಅಷ್ಟು ಅರ್ಜಿಗಳಲ್ಲಿ 82,513 ಅರ್ಜಿಗಳಲ್ಲಿ ಕೇವಲ 6,419 ಕುಟುಂಬಗಳಿಗೆ ಮಾತ್ರ ಕಂದಾಯ ಇಲಾಖೆಯಲ್ಲಿ ಅವರಿಗೆ ಹಕ್ಕುಪತ್ರ ಸಿಕ್ಕಿದೆ. ಅದೇ ರೀತಿ ಅರಣ್ಯ ಕಾನೂನಿಗೂ ಸಹಿತ ಅರಣ್ಯಕ್ಕೂ ಕಾಯ್ದೆ ಅರ್ಜಿಗಳಲ್ಲಿ 85,518 ಅರ್ಜಿಗಳಲ್ಲಿ ಕೇವಲ 2,852 ಅರ್ಜಿಗಳಿಗೆ ಮಾತ್ರ ಹಕ್ಕುಪತ್ರ ಸಿಕ್ಕಿದೆ. ಒಟ್ಟಾರೆ ಆಗಿ ಈ ಜಿಲ್ಲೆ ಅನೇಕ ರಾಷ್ಟ್ರೀಯ ಯೋಜನೆಗಳಿಗೆ ದಾನ ಮಾಡಿದಂಥ ಅಥವಾ ತ್ಯಾಗ ಮಾಡಿದಂಥ ಜಿಲ್ಲೆ ಆಗಿದೆ. ಇವತ್ತು 5 ಬೃಹತ್ ಪ್ರಮಾಣದ ಜಲವಿದ್ಯುತ್ ಯೋಜನೆಗಳನ್ನು ಕೊಟ್ಟಂಥ ಜಿಲ್ಲೆ ನಮ್ಮದಾಗಿದೆ. ಕೈಗಾ ಮತ್ತು ಸೀಬರ್ಡ್ ಯೋಜನೆ ಕೊಟ್ಟಂತಾಗಿದೆ. ರೈಲ್ವೇಸ್ ಅನ್ನು ಕೊಟ್ಟಿದ್ದೇವೆ. ಅಭಯಾರಣ್ಯಕ್ಕೆ ಅಥವಾ ಟೈಗರ್ ಜೂನ್ ಅನೇಕ ರಾಷ್ಟ್ರೀಯ ಯೋಜನೆಗಳಿಗೆ ನಮ್ಮ ಜಿಲ್ಲೆಯ ಜನಗಳು ಭೂಮಿಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತೆ, ರಾಷ್ಟ್ರೀಯ ಯೋಜನೆಗೆ ಭೂಮಿ ಕೊಟ್ಟಂತ ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,58,613 ಕುಟುಂಬಗಳು ಇವತ್ತು ಕಾನೂನು ಅಡಿಯಲ್ಲಿ ತಿರಸ್ಕಾರದ ಹಂತದಲ್ಲಿದ್ದು ಅವರನ್ನು ಒಕ್ಕಲೆಬ್ಬಿಸುವ ಒಂದು ಭೀತಿಯಲ್ಲಿ ಇವತ್ತಿದ್ದಾರೆ. ಅತ್ಯಂತ ಇದೊಂದು ದುಃಖಕರ ಮತ್ತು ವಿಷಾದಕರ ಆಗಿದೆ. ಕಂದಾಯದ ವಿವಿಧ ಕಾನೂನಿನಲ್ಲಿ ವಸತಿ ಮತ್ತು ಸಾಗುವಳಿಗಾಗಿ ನಗರ ಮತ್ತು ಗ್ರಾಮೀಣ ಭಾಗದಿಂದ ಒಟ್ಟು 73,725 ಅರ್ಜಿಗಳು ತಿರಸ್ಕಾರವಾಗಿದೆ. ಅವುಗಳಲ್ಲಿ ಕೇವಲ 6,489 ಕಂದಾಯ ಭೂಮಿ ಹಕ್ಕುಪತ್ರ ದೊರಕಿದೆ ಎಂದು ಹೇಳಿದರು. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ 85,819 ಅರ್ಜಿಗಳಲ್ಲಿ 2,852 ಅರ್ಜಿಗಳಿಗೆ ಮಾತ್ರ ಮಾನ್ಯತೆ ದೊರಕಿದೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ಸರ್ಕಾರವಾಗಿ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಮತ್ತು ಅದರ ಜೊತೆಯಲ್ಲಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಷ್ಟ್ರಕ್ಕೆ ಕೊಡುಗೆ ನೀಡಿದಂಥ ನಮ್ಮ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳು ಅತಂತ್ರವಾಗಬಾರದು ಅಥವಾ ಕಂದಾಯ ಅತಿಕ್ರಮಣದಾರರು ಸಹಿತ ಅತಂತ್ರವಾಗದೆ ಕಾನೂನಿನಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯಲ್ಲಿ ಆತಂಕ ಇರುವ ಭಾವನೆಯನ್ನು ನಿರಂತರವಾಗಿ ಅದನ್ನು ದೂರ ಸರಿಸಬೇಕು ಮತ್ತು ಅವರಿಗೆಲ್ಲ ಸಾಮಾಜಿಕ ನ್ಯಾಯದಡಿಯಲ್ಲಿ ಆ ಭೂಮಿ ಹಕ್ಕನ್ನು ಕೊಡಬೇಕು ಅಂತ ಹೇಳುವುದನ್ನು ನಾವು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೇವೆ.
ಈ ವೇಳೆ ಸಂಚಾಲಕರಾದ ಮಹೇಶ್ ನಾಯ್ಕ್ ಕಾನಕ್ಕಿ, ನಗರ ಅಧ್ಯಕ್ಷ ಸುರೇಶ್ ಮೆಸ್ತಾ, ಜಿಲ್ಲಾ ಸಂಚಾಲಕ ರಾಮ ಮರಾಠಿ, ಗಿರೀಶ್ ನಾಯ್ಕ್ ಚಿತ್ತಾರ್, ವಿನೋದ್ ನಾಯ್ಕ್, ದಾವೂದ್, ರಫೀಕ್, ಪ್ರಭಾತ್ ನಗರ, ಜನಾರ್ದನ್ ನಾಯ್ಕ್, ಗಣೇಶ್ ನಾಯ್ಕ್, ಮಾರುತಿ ನಾಯ್ಕ್ ಹಾಗೂ ಇತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.